ಯಶಸ್ವಿಯತ್ತ ಬಂದ್ ಕರೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ವಿವಿಧ ಸಂಘಟನೆಗಳು, ಸಾರ್ವಜನಿಕರು ಹಾಗೂ ವಿವಿಧ ಶಾಲಾ ಕಾಲೇಜುಗಳು, ಖಾಸಗಿ ಸಂಘ ಸಂಸ್ಥೆಗಳು ಸಹಕಾರ ನೀಡಿದ ಪರಿಣಾಮವಾಗಿ ಬಹುತೇಕ ಬಂದ್ ಕರೆ ಯಶಸ್ವಿಯಾಗುವ ಎಲ್ಲಾ ಲಕ್ಷಣಗಳು ಕಂಡುಬಂದಿದೆ. ಈಗ ನಮ್ಮ ಹಿರಿಯರಾದ ಯಲ್ಲಪ್ಪ ಮಂಟಪ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದಂತ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರನ್ನ ವಜಾ ಮಾಡಬೇಕು. ಯಾವತ್ತು ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಲ್ಲಿ ಏನಿವತ್ತು ಮತಗಳನ್ನು ಪಡೆದು ಇವತ್ತು ಕೇಂದ್ರದಲ್ಲಿ ಕುಳಿತುಕೊಂಡು ಏನು ಇವರು ಒಂದು ರಾಷ್ಟ್ರದ ಒಂದು ಚುಕ್ಕಾಣಿ ಹಿಡಿದಂತ ವ್ಯಕ್ತಿ ಸಂವಿಧಾನಕ್ಕೆ ಬೆಲೆ ಕೊಡದೇ ಇದ್ದಂದ್ರೆ ಅಂತ ವ್ಯಕ್ತಿಯನ್ನ ಅಲ್ಲಿ ಕೂಡ್ತಾ ಇದ್ರೆ ಅಲ್ಲಿ ವಜಾ ಮಾಡಬೇಕಾಗಿ ಇಡೀ ಭಾರತ ದೇಶ ಇವತ್ತು ಅವ್ರನ್ನ ಚೀಮಾರಿ ಆಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಗೃಹ ಸಚಿವರು ಅಮಿತ್ ಶಾ ಅವರು ಅವಹೇಳನಕಾರಿ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಕೊಟ್ಟಿದ್ದಾರೆ. ಅದನ್ನ ಉಗ್ರವಾಗಿ ನಮ್ಮ ವಿವಿಧ ದಲಿತ ಸಂಘಟನೆಯ ಮುಖಾಂತರ ಅವರು ಖಂಡಿಸ್ತೇನೆ. ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಅವರ ಗೃಹ ಸಚಿವ ಖಾತೆಯಿಂದ ವಜಾ ಮಾಡಬೇಕು ಮತ್ತು ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ಅವ್ರನ್ನ ತಮ್ಮ ಸಂದರ್ಭಾನುಸಾರವಾಗಿ ಅವರ ಹೆಸರನ್ನು ಬಳಕೆ ಮಾಡ್ತಾರೆ. ಯಾವುದೂ ಇರೋದಿಲ್ಲ, ಬರೀ ತಮ್ಮ ಕೆರೆಚಾಟಕ್ಕೆ ಅಂಬೇಡ್ಕರ್ ಅವ್ರ ಹೆಸರನ್ನು ತಗೋತಾರ. ಇನ್ನು ಮುಂದೆ ಯಾವುದೇ ರೀತಿ ಅಂಬೇಡ್ಕರ್ ಅವ್ರ ಹೆಸರು ತಗೋಬಾರದು.
ಈ ರೀತಿ ಆದ್ರೂ ನಾವು ಅನೇಕ ಸಂಘಟನೆಗಳು ಕೂಡ್ಕೊಂಡು ಹೋರಾಟ ಮಾಡ್ಬೇಕಾಗತ್ತೆ. ಕೂಡಲೇ ಅವರನ್ನು ಸಂಪುಟದಿಂದ ವಜಾ ಮಾಡ್ಬೇಕಂತ ನನ್ನ ಈ ಮೂಲಕ ಆಗ್ರಹಿಸ್ತೇನೆ. ಧನ್ಯವಾದಗಳು ಯಲ್ಲಪ್ಪಣ್ಣ ಮಂಟೂರ್ ಅವರಿಗೆ. ಈಗ ಕನ್ನಡ ಪರ ಕ್ರಾಂತಿ ಸಮಾಚಾರ ಧಾರವಾಡ.